ರೊಚ್ಚಿಗೆದ್ದ ಇಸ್ರೇಲ್ ಹಮಾಸ್ ನರಕ ದರ್ಶನ. ಒಂದೇ ದಿನ 78 ಜೀವಗಳ ಬಲಿ. ಇನ್ನೆಷ್ಟು ದಿನ ಈ ನರಕಯಾತನೆ? ಸ್ನೇಹಿತರೆ, ಯಾರಿಗ್ ಗೊತ್ತಿಲ್ಲ ಹೇಳಿ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಬಗ್ಗೆ? ಇಡೀ ಮಧ್ಯಪ್ರಾಚ್ಯ ದೇಶ ಏನಿದೆ ಅವುಗಳು ಒತ್ತಿ ಹುರಿಯುತ್ತಿವೆ. ಕಾರಣ ಇಸ್ರೇಲ್ ಮಾಡುತ್ತಿರುವಂತಹ ದಾಳಿ ಆ ರೀತಿಯಾಗಿದೆ. ಇಸ್ರೇಲ್ ದಾಳಿಗೆ ಇದೀಗ ಹಮಾಸ್ ಅಕ್ಷರಶಃ ಬೆಂದು ಹೋಗಿದೆ. ಅದರಲ್ಲೂ ಕೂಡ ಹಮಾಸ್ನಲ್ಲಿರುವಂತಹ ಮಹಿಳೆಯರು, ಮಕ್ಕಳು ತತ್ತರಿಸಿ ಹೋಗಿದ್ದಾರೆ. ಇಷ್ಟಾದರೂ ಕೂಡ ಇದೀಗ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸದೆ ಮತ್ತೆ ವೈಮಾನಿಕ ದಾಳಿಯನ್ನು ಶುರು ಮಾಡಿದ್ದು ಒಂದೇ ದಿನ 78 ಜನರ ಜೀವವನ್ನು ಬಲಿ ತೆಗೆದುಕೊಂಡಿದೆ. ಅಷ್ಟಕ್ಕೂ ಅಲ್ಲಿ ಯಾರದ್ದು ತಪ್ಪು? ಇಸ್ರೇಲ್ ಸರ್ಕಾರದ ತಪ್ಪ, ಅಥವಾ ಹಮಾಸ್ ಉಗ್ರರ ತಪ್ಪ, ಅಥವಾ ಅಲ್ಲಿರುವ ನಾಗರಿಕರ ತಪ್ಪ? ಏನದು? ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಶಾಂತಿ ದೂತ ಯೇಸುವಿನ ಜನ್ಮದಿನದ ಇಂದಿನ ದಿನ ಇಸ್ರೇಲ್ ತನ್ನ ರುದ್ರ ರೂಪವನ್ನ ಮತ್ತೆ ತೋರಿದೆ. ಮೊನ್ನೆಯಷ್ಟೇ ಹಮಾಸ್ ಬಂಡುಕೋರರ ಸುರಂಗದಲ್ಲಿ 5 ಒತ್ತೆಯಾಳುಗಳ ಶವ ಪತ್ತೆಯಾಗಿದ್ದು ವರದಿಯಾಗಿತ್ತು. ಇದಾದ ಬಳಿಕ ಗಾಜಾದ ನಿರಾಶ್ರಿತರ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಈ ದಾಳಿಯಿಂದಾಗಿ 78 ಮಂದಿ ಸಾವನ್ನಪ್ಪಿದ್ದಾರೆ. ಭಾನುವಾರ ರಾತ್ರಿ ಆರಂಭವಾದ ಇಸ್ರೇಲ್ ದಾಳಿ ಕ್ರಿಸ್ಮಸ್ ದಿನವಾದ ಸೋಮವಾರದ ಬೆಳಗಿನವರೆಗೂ ಮುಂದುವರೆದಿತ್ತು. ಅಲ್ಲಿನ ಜನರಂತೂ ಹಬ್ಬದ ದಿನವೇ ನರಕ ದರ್ಶನವನ್ನ ಮಾಡಬೇಕಾಗಿ ಬಂತು. ಅಲ್ಲಿನ ಭೀಕರ ದುರಂತವನ್ನ ಕಂಡ ನಿರಾಶ್ರಿತರು ಕಣ್ಣೀರ ಕೋಡಿಯನ್ನೇ ಹರಿಸಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಯರು ಮಮ್ಮಲ ಮರುಗುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕೊಂಚವೂ ಕನಿಕರವೇ ಬರುತ್ತಿಲ್ಲ ಇಸ್ರೇಲ್ಗೆ ಎನ್ನುವುದು ವಿಶ್ವದ ಜನರ ಮಾತಾಗಿದೆ. ಇದರ ನಡುವೆ ವಿಶ್ವದ ದೊಡ್ಡಣ್ಣನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕಾರಣ ಇಷ್ಟೇ ಸ್ನೇಹಿತರೆ, ಇಸ್ರೇಲ್ಗೆ ಉಮ್ಮಕ್ ನೀಡ್ತಿರೋದು ಅಮೆರಿಕ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ಕಾರಣಕ್ಕೆ ಅಮೆರಿಕ ಕೂಡ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿತ್ತು. ಆದರೆ ಕೆಲ ತಿಂಗಳುಗಳ ಗಡಿವನ್ನ ಈ ಇಸ್ರೇಲ್ ಪಡೆದುಕೊಂಡಿತ್ತು. ಅಲ್ಲದೆ ಕೆಲ ತಿಂಗಳಲ್ಲಿ ಮುಗಿಸುವುದಾಗಿ ಅಮೆರಿಕಕ್ಕೆ ಹೇಳಿತ್ತು. ಅದರಂತೆ ಇದೀಗ ವೈಮಾನಿಕ ದಾಳಿಯನ್ನ ಹೆಚ್ಚು ಮಾಡಿದ್ದು ಇನ್ನಿಲ್ಲದ ಅನಾಹುತಗಳನ್ನ ಮಾಡುತ್ತಿದೆ. ದಿನದಿಂದ ದಿನಕ್ಕೆ ಉಗ್ರ ರೂಪ ತಾಳುತ್ತಿದ್ದು ಹಮಾಸ್ ವಿರುದ್ಧ ದಾಳಿ ಹೆಚ್ಚಾಗ್ತಿದೆ. ಇಡೀ ಗಾಜಾಪಟ್ಟಿಯನ್ನ ನಾಶ ಮಾಡ್ತಿದೆ. ಅಲ್ಲಿನ ಜನರಂತೂ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹಾಗಂತ ಇದೇ ಮೊದಲ ಬಾರಿನ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈ ಹಿಂದೆ ಕೂಡ ಇಂತಹದ್ದೇ ದಾಳಿಯನ್ನ ಮಾಡಿತ್ತು. ಎಸ್ ಸ್ನೇಹಿತರೆ, ಮೊದಲಿಗೆ ಯುದ್ಧ ಆರಂಭ ಆದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಣ್ಣ ಪುಟ್ಟ ದಾಳಿಗಳನ್ನ ಇಸ್ರೇಲ್ ಮಾಡ್ತಿತ್ತು. ತದನಂತರ ನಿಧಾನವಾಗಿ ವೈಮಾನಿಕ ದಾಳಿಯತ್ತ ಎಂಟ್ರಿ ಕೊಡ್ತು. ಇದಕ್ಕೂ ಜಗ್ಗದ ಏನು ಹಮಾಸ್ ಉಗ್ರರಿದ್ದಾರೆ, ಮತ್ತೆ ದಾಳಿಯನ್ನ ಶುರು ಮಾಡ್ತಾರೆ. ಅದು ಕೂಡ ಹಮಾಸ್ ಉಗ್ರರ ಹೃದಯವೆಂದೇ ಭಾವಿಸಿದಂತಹ ಸುರಂಗಗಳ ಮೂಲಕ ದಾಳಿಯನ್ನ ಮಾಡಲು ಶುರು ಮಾಡ್ತಾರೆ. ಅದಾದ ಬಳಿಕ ಇಸ್ರೇಲ್ ತನ್ನ ಉಗ್ರ ರೂಪವನ್ನ ತೋರಿಸುತ್ತೆ. ಸುರಂಗಗಳನ್ನ ಪತ್ತೆ ಮಾಡುತ್ತೆ, ಸುರಂಗಗಳನ್ನ ಮುಚ್ಚುತ್ತೆ. ಅದು ಸಾಲದು ಎಂಬಂತೆ ಸುರಂಗಗಳಿಗೆ ಸಮುದ್ರದ ನೀರನ್ನ ಹರಿಸಿ ಏನೆಲ್ಲ ಹಮಾಸ್ ಉಗ್ರರು ಏನು ವೆಪನ್ಗಳನ್ನ ಬಚ್ಚಿಕಿದ್ರೋ ಅವೆಲ್ಲವನ್ನು ಕೂಡ ಒಂದು ರೀತಿ ತಟಸ್ಥ ಮಾಡುವಂತಹ ಕೆಲಸಕ್ಕೆ ಇಸ್ರೇಲ್ ಮುಂದಾಗುತ್ತೆ. ಇದಷ್ಟೇ ಅಲ್ಲದೆ ಹಲವು ಎಡವಟ್ಟುಗಳನ್ನು ಕೂಡ ಇಸ್ರೇಲ್ ಮಾಡಿಕೊಂಡಿದೆ. ಇಸ್ರೇಲ್ ನಡೆಸುತ್ತಿರುವ ದಾಳಿ ಪರಿಣಾಮ ಕೇವಲ ಗಾಜಾ ಪಟ್ಟಿಯ ಮೇಲೆ ಮಾತ್ರವಲ್ಲ, ಸ್ವಂತ ದೇಶದ ಸೈನಿಕರು ಕೂಡ ನಲುಗಿ ಹೋಗಿದ್ದಾರೆ. ಗಾಜಾದಲ್ಲಿ ಭೂ ದಾಳಿಯನ್ನ ನಡೆಸುತ್ತಿರುವ ಇಸ್ರೇಲ್ ಸೈನಿಕರು ಕೂಡ ಹಮಾಸ್ ದಾಳಿಗೆ ಬಲಿ ಆಗ್ತಿರೋದು ಹೆಚ್ಚಾಗ್ತಿದೆ. ಹೀಗಾಗಿ ಯುದ್ಧ ಶುರುವಾದ ಬಳಿಕ ಈವರೆಗೂ 120ಕ್ಕೂ ಹೆಚ್ಚು ಮಂದಿ ಇಸ್ರೇಲ್ ಸೈನಿಕರು ಹತ್ಯೆಯಾಗಿದ್ದಾರೆ. ಇನ್ನು 2 ಕಡೆ ಸೇರಿ ಸಾವಿನ ಸಂಖ್ಯೆ ವೇಗವಾಗಿ ಬೆಳೆಯುತ್ತಲೇ ಇದೆ. ಆದರೂ ಕೂಡ ಯುದ್ಧ ಮಾತ್ರ ನಿಲ್ತಿಲ್ಲ. ಈಗ ನಮಗೆ ಅನಿಸಿರಬಹುದು ಇಸ್ರೇಲ್ಗೆ ಇಷ್ಟೊಂದು ಹಠ ಯಾಕೆ ಅಂತ. ಅದಕ್ಕೆ ಕಾರಣವೂ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮ್ಮನಿದ್ದ ಇಸ್ರೇಲ್ ಅನ್ನ ಕೆಣಕಿದ್ದು ಯಾರು ಅಂತ ಹೇಳಿದ್ರೆ ಉತ್ತರವಾಗಿ ಸಿಗೋದು ಹಮಾಸ್. ಅಕ್ಟೋಬರ್ 7ರಂದು ಈ ಯುದ್ಧ ಆರಂಭವಾಗಿದ್ದೆ ಈ ಹಮಾಸ್ ಉಗ್ರರಿಂದ. ಹಮಾಸ್ ಉಗ್ರರು ಮಾಡಿದಂತಹ ಅಟ್ಟಹಾಸದಿಂದ. ಹೌದು, ಹಮಾಸ್ ಉಗ್ರರು ಮೆರೆದಂತಹ ಕ್ರೌರ್ಯ ಅಷ್ಟಿಷ್ಟಲ್ಲ. ಅದರಲ್ಲೂ ಕೂಡ ಹಮಾಸ್ ಉಗ್ರರು ಏನ್ ದಾಳಿ ಮಾಡ್ತಾರೆ ಆ ಸಮಯದಲ್ಲಿ ಹಮಾಸ್ನ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಆದರೆ ತದನಂತರ ಇಸ್ರೇಲ್ ತಿರುಗಿ ದಾಳಿ ಮಾಡಲು ಶುರು ಮಾಡಿದ ಮೇಲೆ ಅದೆಲ್ಲವೂ ಬದಲಾಗಿ ಹೋಯಿತು. ಹಮಾಸ್ ಉಗ್ರರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರಲ್ಲ ಅವೆಲ್ಲವನ್ನ ತೆಗೆಯುವ ಹಂತಕ್ಕೆ ಬಂತು. ಅಂದ್ರೆ ಎಲ್ಲಿ ನೋಡಿದ್ರು ಅವರ ಹಮಾಸ್ ಬೆಂಬಲಿಗರ ಅಳುವೆ ಕೇಳ್ತಿತ್ತು, ನರಕ ಯಾತನೆ ದರ್ಶನವಾಗ್ತಿತ್ತು. ಯಾಕಂದ್ರೆ ಇಸ್ರೇಲ್ ದಾಳಿ ಆ ಲೆವೆಲ್ಗಿತ್ತು. ಅದಕ್ಕೆ ಕಾರಣ ಇಸ್ರೇಲ್ನಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅನ್ನೋದು ನಿಮಗೆ ತಿಳಿದಿರಲಿ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮೆರಿಕ ಇದರ ಸಪೋರ್ಟ್ ಆಗಿ ನಿಂತಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ನಾವು ನೋಡೋದು ಆದ್ರೆ ಇಲ್ಲಿ ಇಸ್ರೇಲ್ದು ಸರಿಯಾ ಅಂದ್ರೆ ಖಂಡಿತವಾಗಿಯೂ ಅಲ್ಲ. ಇನ್ನು ಹಮಾಸ್ ಉಗ್ರರು ಅಥವಾ ಬಂಡುಕೋರರು ಏನಿದ್ದಾರೆ ಅವ್ರದ್ದು ಸರಿಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ನನ್ನ ಪ್ರಕಾರ ನಾನು ಹೇಳೋದಂದ್ರೆ ಯುದ್ಧವೇ ಫಸ್ಟ್ ಆಫ್ ಆಲ್ ಸರಿಯಲ್ಲ. ಯುದ್ಧ ಅನ್ನೋದು ಯಾರಿಗೂ ಒಳಿತನ ಮಾಡೋದಿಲ್ಲ, ಅದನ್ನ ತಿಳಿದುಕೊಂಡಿರಬೇಕು. ಆದರೆ ಇವೆಲ್ಲದರ ನಡುವೆ
ಈ ಅಮಾಯಕ ನಾಗರಿಕರು ಅಂದ್ರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ನಲ್ಲಿರುವಂತಹ ನಾಗರಿಕರು ಏನ್ ತಪ್ಪು ಮಾಡಿದ್ರು, ಅಲ್ಲಿನ ಸರ್ಕಾರಗಳಿಗೆ ಏನ್ ಬಂದಿದೆ ನಮಗಂತೂ ಒಂದು ಗೊತ್ತಿಲ್ಲ. ಸ್ನೇಹಿತರೆ, ಒಟ್ನಲ್ಲಿ ಏನಾದ್ರೂ ಆಗ್ಲಿ, ಇಲ್ಲಿವರೆಗಂತೂ ಆಗಿದ್ದು ಆಗಿ ಹೋಗಿದೆ. ನರಕ ದರ್ಶನ ಆಗ್ತಿದೆ. ಅದು ಕೇವಲ ಹಮಾಸ್ ಉಗ್ರರಿಗೆ ಆಗ್ತಿದೆ ಅಂದ್ರೆ ಅದು ಸುಳ್ಳು. ಇಸ್ರೇಲಲ್ಲಿಯೂ ಕೂಡ ಅಂತಹ ಘಟನೆಗಳು ನಡೀತವೆ. ಯುದ್ಧ ಅಂದಮೇಲೆ ಎರಡು ಕಡೆ ಬಲಿಗಳನ್ನು ತೆಗೆದುಕೊಳ್ಳುತ್ತೆ. ಸುಮ್ಮನೆ ಬಲಿ ತಗೊಳ್ಳೋದು ಎಷ್ಟು ಸರಿ? ಯುದ್ಧ ಈ ಸಮಯದಲ್ಲಿ ಅವಶ್ಯಕತೆ ಇದೆಯಾ? ಆಗಿದ್ದಾಗಿ ಹೋಯ್ತು. ಇನ್ನು ಮುಂದಾದ್ರೂ ಆದಷ್ಟು ಬೇಗ ಶಾಂತಿಯನ್ನ ಬಯಸಲಿ. ಇಡೀ ವಿಶ್ವ ಕೂಡ ಅದನ್ನೇ ಕಾಯ್ತಾ ಇದೆ, ನಾವು ಕೂಡ ಅದನ್ನೇ ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಯುದ್ಧ ನಿಲ್ಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನೋದು ನಮ್ಮ ಆಶಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.